ಧರ್ಮಸ್ಥಳದ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ 4, ಬೆಳ್ತಂಗಡಿ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗಿದೆ. 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ಆಗಿದೆ. ಧರ್ಮಸ್ಥಳ ಗ್ರಾಮದ ಪಾಂಗಳ, ಬೆಳ್ತಂಗಡಿಯ ಉಜಿರಿಯ ಬೆನಕಾಸ್ಪತ್ರೆಯಲ್ಲಿ ಅಕ್ರಮ ಕೂಟ ಆರೋಪದಡಿಯಲ್ಲಿ ಕೇಸ್ಗಳಾಗಿವೆ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ ಓರ್ವನನ್ನು ಬಂಧಿಸಲಾಗಿದೆ. ಇನ್ನು ಹಲ್ಲೆ ಬಗ್ಗೆ ಪ್ರತ್ಯಕ್ಷದರ್ಶಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಕಿಡಿಕಾರಿದ್ದಾರೆ. ಕೊಲೆ ಬೆದರಿಕೆ ಬಂದಿದೆ ಅಂತ ಡಿಜಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಹಲ್ಲೆ ಘಟನೆಯನ್ನು ಸಿಎಂ ಗೃಹ ಸಚಿವರು ಖಂಡಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಡಿಜಿಪಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪರಿಸ್ಥಿತಿ ಕೈಮೀರದಂತೆ ನಿಗಾ ವಹಿಸುವಂತೆ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಲ್ಲೆ ಅಕ್ಷಮ್ಯ ಅಪರಾಧ ಅಂತ ಹೇಳಿದರು. ಈ ಮಧ್ಯೆ ಸೋಷಿಯಲ್ ಮೀಡಿಯಾದ 100ಕ್ಕೂ ಹೆಚ್ಚು ಖಾತೆಗಳ 10ಕ್ಕೂ ಹೆಚ್ಚು ಯೂಟ್ಯೂಬ್, ಫೇಸ್ಬುಕ್ ಮೇಲೆ ಸೈಬರ್ ಕ್ರೈಮ್ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಅವರ ತಾಯಿನ ಭೇಟಿ ಮಾಡಬೇಕು ಅಂತ ಎಲ್ಲ ಮುಗೀತು. ಆರಾಮಾಗಿ ಆಚೆ ಬಂದ್ವಿ. ಅಲ್ಲಿ ಒಂದು 65 ಜನ ಅಪ್ರಾಕ್ಸಿಮೇಟ್ಲಿ ಬಂದ್ರು. 2 ಸ್ಕಾರ್ಪಿಯೋ, ಒಬ್ಬ ಯೂಟ್ಯೂಬರ್ ಬಂದ್ರು. ಏಕೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಇವ್ರ ಜೊತೆ ಸೇರ್ಬಿಡ್ರಿ. ಅಲ್ಲ, ನಾನೇನ್ ಮಾಡ್ತಾ ಇದ್ದೀನಿ? ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ. ನಮ್ಗೆ ಕೇಸ್ ಕೊಟ್ಟಿದ್ದಾರೆ, ಕೌಂಟರ್ ಕೇಸ್ ನೆನ್ನೆ ನಡೆದಿರ್ತಕ್ಕಂಥ ಘಟನೆ, ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂತದ್ದು, ಹಲ್ಲೆ ಮಾಡಿರುವಂತದ್ದು ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಇಬ್ರು ಸುಮ್ಮನಿರ್ರಪ್ಪ, ಇಷ್ಟು ದಿನನೇ ಸುಮ್ಮನಿದ್ದೀರಿ. ಒಂದು. ಎರಡನೇದು, ಐದರ್ ಲೋಕಲ್ಸ್ ಯಾರೋ ಹೊಡೆದು ಬಿಡ್ತೀವಿ ಅನ್ನೋದು, ಅಥವಾ ಯಾರೋ ಯೂಟ್ಯೂಬ್ನಲ್ಲ, ಯಾರೋ ಸೋಷಿಯಲ್ ಮೀಡಿಯಲ್ಲಿ ಅವ್ರಿಗೆ ಇಷ್ಟ ಬಂದವರು. ನನಗೆ ಇಷ್ಟ ಬಂದಿದ್ದು ಹಾಕ್ಬಿಡ್ತೀನಿ ಅನ್ನೋಕ್ಕಾಗಲ್ಲ. ಹಾಗೆ ನಾನು ನೆನ್ನೆ ಹೇಳ್ದಂಗೆ, ಯಾರೋ ಒಬ್ರಿಗೆ ಸೋಷಿಯಲ್ ಮೀಡಿಯಲ್ಲಿ ಅಲ್ಲಿ 16 ಬಾಡಿ ಸಿಕ್ಕಿದೆ ತೋರ್ಸೂನ್ಬೇಕು. ಅವಾಗ ಯಾರು ಒಬ್ರವ್ರನ್ನ ಸುಮ್ಮನೆ ಹೇಳ್ಕೊಂಡು ಹೋಗಿ ಹಂಗೆ ಆಗಬಾರ್ದು. ಅದು ಇಟ್ಸ್ ನಾಟ್ ಫೇರ್. ಅಲ್ಲಿ ಏನೋ ಮೂಳೆ ಸಿಕ್ಕಿದೆಯಂತೆ, ಸಿಕ್ಕಿದೆ, ಫೇರ್. ಏನು ಮೂಳೆ ಅಂತ ನೀವು ಹೇಳಕ್ಕೆ ಬರಲ್ಲ ಈಗಲೇ. ಇಲ್ಲ, ಅದು ಇಂಥವ್ರದ್ದೇ ಮೂಳೆ, ಅದು ಇವ್ರದ್ದು ತೀರ್ಮಾನ ಆಗೋಗಿದೆ. ದೆನ್ ಯು ಟು ಪ್ರೂವ್ ಇಟ್. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಈ ವ್ಯಕ್ತಿ ಹೇಳ್ತಾರೆ, ಅಲ್ಲಿ ಯಾರೋ ಹೇಳ್ತಾ ಇದ್ರು ಅಲ್ಲಿ ಬಾಡಿಗಳು ಸಿಕ್ಕಿದೆಯಂತ ಅವತ್ತು ಅಂತ. ಅಂತೆ ಪಂತೆ ಎಲ್ಲ ಬೇರೆ. ನೀ ಹಾಕೋವಾಗ ನಿಂದೇಳು ಜವಾಬ್ದಾರಿ ಇನ್ಬೇಕು. ಅಂತೆ ಪಂತೆ ಅಂತ 1000 ಹೇಳ್ತಾರೆ. ನಿನ್ನ ಬಾಡಿನೇ ಇದೆ ಅಂತ ಇನ್ನೊಬ್ಬ ಹೇಳ್ತಾನೆ. ನಾಳೆ ಬೆಳಗ್ಗೆ ಬಂದು ಹಾಕ್ತಾನ ಇನ್ನೊಬ್ಬ. ಹಾಗೆಲ್ಲ ಆಗಬಾರ್ದು. ಅದು ಇಟ್ಸ್ ವೆರಿ ಅನ್ಫೇರ್ ರಿಪೋರ್ಟಿಂಗ್. ಅದು ನೀವು ಮಾಡ್ತಾ ಇದ್ದರೆ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಅದು ಹಂಗಾಗಲ್ಲ ಮಾಡೋಕ್ಕೆ ನೀವು. ನಂಬರ್ 1. ಎರಡನೇದು, ಅಲ್ಲಿ ಪರಮೇಶ್ವರ್ ಹೇಳ್ತಿದ್ರು ಯಾಕೆ ಘರ್ಷಣೆ ಅಂತ. ಯು ಶುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಈ ಘರ್ಷಣೆಯನ್ನು. ಇದು ನಿಧಾನವಾಗಿ ಬಿಲ್ಡಪ್ ಆಗ್ತಾ ಇದೆ ಅಲ್ಲಿ. ಇಟ್ ಕುಡ್ ಲೀಡ್ ಇನ್ ಟು ಪ್ರಾಬಬಲಿ ಸೈದ್ಧಾಂತಿಕವಾಗಿ ನಡೀತಿರೋಂಗಿದೆ ಇದು. ಅದು ಬಹುಶಃ ನನಗನ್ಸೋದು ಧರ್ಮಗಳ ಮಧ್ಯಕ್ಕೆ ಟರ್ನ್ ಆಗಿಬಿಡೋ ಸರ್ವಸಾಧ್ಯತೆಗಳಿದೆ. ಸರ್ವಸಾಧ್ಯತೆ ಇದೆ ಇದಕ್ಕೆ. ಯು ಶುಡ್ ಎಕ್ಸ್ಪೆಕ್ಟ್ ಇಟ್ ಅದನ್ನು. ನಂಬರ್ 1. ನಂಬರ್ 2, ಎನಿ ಈ ಥರ ಕ್ಷೇತ್ರಗಳಲ್ಲಿ ಒಂದಿಷ್ಟು ಜನ ಸ್ಥಳೀಯರು ಆ ಕ್ಷೇತ್ರದಿಂದಾಗಿ ಅಥವಾ ಸ್ಥಳದಿಂದಾಗಿ ಜೀವನಗಳನ್ನು ಕಟ್ಕೊಂಡಿರ್ತಾರೆ. ಇಫ್ ದೇ ಫೀಲ್ ಥ್ರೆಟನ್ಡ್, ಅನ್ಯಾಯವಾಗಿ ಅಥವಾ ತಪ್ಪಾಗಿದ್ರು ಗೊತ್ತಿಲ್ಲ ನನಗೆ ನನ್ನ ಥ್ರೆಟನ್ ಆಗ್ತಾ ಇದೆ ನನ್ನ ಜೀವನ ಮಾರ್ಗ ಇಲ್ಲಿ ಅಂತ ಅನ್ಸಿದ್ರೆ ದೇ ವಿಲ್ ರೆಸ್ಪಾಂಡ್. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಕೂರಕ್ಕಾಗಲ್ಲ, ಅವ್ರು ಸುಮ್ಮನಿರಲ್ಲ. ಹಾಗಾಗಿ ಸರ್ಕಾರ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಮಾಡದೇ ಇದ್ದರೆ ತಪ್ಪದು. ಎಸ್,